ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು. ಪಾಪು ಮೈ ಪರಚಿಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪ ಅತ್ತು ಕರುವುದು. ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ಅಯ್ಯೋ, ಪಾಪು ಹತ್ರ ಅಮ್ಮ ಏನ್ ಮಾಡ್ತಾಳೆ? ಪಾಪು ಅತ್ತರಮ್ಮ ತಾನು ಹತ್ತು ಬಿಡುವಳು. ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು. ಈಗ ಗೊತ್ತಾಯ್ತಾ ಪಪ್ಪು? ಮಗು ಯಾಕೆ ಅಳ್ತಾ ಇದೆ ಅಂತ? ಅಮ್ಮನಿಗೋಸ್ಕರ ತಾನೆ. ಪಾಪ ಪಟ್ಟು ಹಿಡಿದ ಹಠವು ಸಾರ್ಥಕವಾಯಿತು. ಕಿರುಚಿ ಪರಚಿ ಅತ್ತದೆಲ್ಲ ಅರ್ಥವಾಯಿತು. ಆಹಾ, ನನ್ ಸವಾರಿ ಚೆನ್ನಾಗಿದೆ. ಹಾ, ನಂಗೆ ಆಟ ಗೊತ್ತು. ಅದು ಕೂಸುಮರಿ. ಕೂಸುಮರಿ? ಹಾ, ಕೂಸುಮರಿ. ಕೂಸುಮರಿ 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 ಕೂಸುಮರಿ. ಅಣ್ಣನ ಬೆನ್ನಿಗೆ ಮೈಯನ್ನು ಹೊಸೆದು ಅಣ್ಣನು ನೆಗೆದರೆ ತಾನು ನೆಗೆದು ಕತ್ತಿನ ಸುತ್ತಲೂ ಕೈಗಳ ಎಸೆದು ಸೊಂಟದ ಸುತ್ತಲೂ ಕಾಲನ್ನು ಬೆಸೆದು ಮುದ್ದಾಗಿರುವುದೇ ಕೂಸುಮರಿ. ಕನ್ನಡ ನಾಡಿನ ಕೂಸುಮರಿ. ಕೂಸುಮರಿ 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 ಕೂಸುಮರಿ. ಹೇ ಬಾಬಾ, ನನ್ನ ಹೆಸರು ಬಿಚ್ಚು. ನಿನ್ನ ಹೆಸರೇನು? ಪಪ್ಪು. ಎಲ್ಲಿಂದ ಬಂದಿದ್ಯಾ? ನನ್ ಜೊತೆ ಇರ್ತೀಯಾ? ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ಹೇ ಪಪ್ಪು, ನೀನು ನನ್ನ ಕಚ್ಚಲ ತಾನೆ? ಇಲ್ಲಪ್ಪ, ನಾನು ಒಳ್ಳೆ ನಾಯಿ ಮರಿ. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಲೊಳ್ಳೊಳ್ ಬೌ ಎಂದು ಕೂಗಿ ಹೇಳುವೆ. ಜಾಣ ಮರಿ ನಾನು ಹೋಗಿ
ತಿಂಡಿ ತರುವೆನು, ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು. ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ, ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು. ಹಲಸು ತಂದಿತು, ಜೇನು ಕಲಸಿತು, ಮರಿಗಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು. ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ, ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು. ಹಲಸು ತಂದಿತು, ಜೇನು ಕಲಸಿತು, ಮರಿಗಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಲಳ್ ಲಳ್ ಬೌವೆಂದು ಕೂಗಿ ಹೇಳುವೆ. ಜಾಣ ಮರಿ ನಿನಗೆ ನಾನು ತಿಂಡಿ ತರುವೆನು, ನಾ ನಿನ್ನ ಮನೆಯನ್ನು ಕಾಯುತ್ತಿರುವೆನು. ಅಯ್ಯೋ, ತುಂಬಾ ಹಸಿವಾಗ್ತಾ ಇದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಏನ್ ಮಾಡೋದು? ಅಲ್ಲಿ ನೋಡು, ರೊಟ್ಟಿ ಅಂಗಡಿ ಇದೆ. ಬಾ, ಹೋಗೋಣ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನಂಗೊಂದು ರೊಟ್ಟಿ ತಟ್ಟಪ್ಪ. ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು 9 ಕಾಸಿಗೆ ಕಟ್ಟಪ್ಪ. ತಗೋ ಅಪ್ಪ, ಕಾಸು. ಬಿದ್ದು ಹೋದೀತು ಕಿಟ್ಟಪ್ಪ, ರೊಟ್ಟಿ ಅಂಗಡಿ ಕಿಟ್ಟಪ್ಪ. ರೊಟ್ಟಿಯ ನೋಡಿ ಮುಟ್ಟಪ್ಪ, ರೊಟ್ಟಿಯು ಸುಟ್ಟು ಹಸಿ ಹಸಿ ಹಿಟ್ಟು. ನನಗೆ ಚೆನ್ನಾಗಿರೋ ರೊಟ್ಟಿ ಬೇಕು. ರೊಟ್ಟಿಯ ಬೇರೆ ತಟ್ಟಪ್ಪ, ನನಗಿದು ಬೇಡ ಕಿಟ್ಟಪ್ಪ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ಬೇರೆಯ ರೊಟ್ಟಿಯ ತಟ್ಟಪ್ಪ. ಬೇರೆ ರೊಟ್ಟಿ ಕೊಡಿ ಮತ್ತೆ. ಗುಂಡಗೆ ರೊಟ್ಟಿ ಸುಡದೆ ಕೊಟ್ರೆ ತೂಪು ಸಂಗ ಬಿಟ್ಟೆಪ್ಪ. ಬಿಟ್ಟರೆ ಪುನಃ ಕಟ್ಟೆಪ್ಪ, ರೊಟ್ಟಿ ಅಂಗಡಿ ಕಿಟ್ಟಪ್ಪ. ಇದು ಯಾವ ಶಬ್ದ? ಅದು ಆನೆ ಶಬ್ದ. ಪಕ್ಕದ ಬೀದಿಯಲ್ಲಿ ಬಂದಿರ್ಬೋದು. ಬನ್ನಿ ನೋಡೋಣ. ಆನೆ ಬಂತೊಂದಾನೆ, ಆನೆ ಬಂತು, ಆನೆ ಬಂತು. ಆನೆ ಬಂತೊಂದಾನೆ, ಎಲ್ಲಿದೆ? ಎಲ್ಲಿದೆ? ಆನೆ ಬಂತೊಂದಾನೆ, ನೋಡ ಬನ್ನಿ ಆನೆ. ಕಪ್ಪು ಬಣ್ಣದಾನೆ, ದೊಡ್ಡ ಹೊಟ್ಟೆಯ ಆನೆ. ಚುನ್ನು, ಆನೆಗೆ ಕಣ್ಣು ಮೂಗು ಹೆಂಗಿರುತ್ತೆ? ಆನೆ ಬಂತೊಂದಾನೆ, ಸಣ್ಣ ಕಣ್ಣಿನ ಆನೆ. ಅಗಲ ಕಿವಿಯ ಆನೆ, ದೊಡ್ಡ ಸೊಂಡಿಲ ಆನೆ. ಆನೆ ಎಷ್ಟು ಜೋರಾಗಿ ಕೂಗುತ್ತೆ. ಆನೆ ಬಂತೊಂದಾನೆ, ಚೂಪು ದಂತದ ಆನೆ. ಮೋಟು ಬಾಲದ ಆನೆ, ಶಕ್ತಿಶಾಲಿ ಆನೆ. ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ.
ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ ಆನೆಯ ಹಿಂಡು. ಚುಕ್ಕು 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 ಚುಕ್ಕು. ನಮ್ಮ ಅತ್ತೆ ಬಲು ಜಾಣೆ, ದಿನಾಲು ಚಪಾತಿ ಶೀಕರಣೆ, ಚಪಾತಿ ಶೀಕರಣೆ ತಿನ್ನೋಣ, ಮಾವನ ಊರಿಗೆ ಹೋಗೋಣ. ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ ಆನೆಯ ಹಿಂಡು. ಚುಕ್ಕು 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 ಚುಕ್ಕು. ನಮ್ಮ ಮಾಮ ಬಲ್ಲು ಜೋರು, ಕೊಡುವನು ಒಂದು ಸೈಕಲ್ಲು, ಸೈಕಲ್ ಸವಾರಿ ಮಾಡೋಣ, ಮಾವನ ಊರಿಗೆ ಹೋಗೋಣ. ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ ಆನೆಯ ಹಿಂಡು. ಓಡುವ ಗಿಡ ಮರ ನೋಡೋಣ, ಮಾವನ ಊರಿಗೆ ಹೋಗೋಣ. ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ರೈಲು ಬಂತು ಹೊಳೆಯ ದಡದಲ್ಲಿ ಆನೆಯ ಹಿಂಡು. ಚುಕ್ಕು 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 ಚುಕ್ಕು.